ಕನ್ನಡ ಚಲನಚಿತ್ರದ ಹೆಸರನ್ನು ಬಳಸಿದ ಕಲರ್ಸ್ ಕನ್ನಡ ಧಾರಾವಾಹಿಗಳು. Not subscribed? Subscribe now. ನಂದಗೋಕುಲ ರಾಜಕುಮಾರ್ ನಟನೆಯ ಚಿತ್ರದ ಹೆಸರನ್ನು ಕಲರ್ಸ್ ಕನ್ನಡ ಧಾರಾವಾಹಿ ನಂದಗೋಕುಲದಲ್ಲಿ ಬಳಸಿದ್ದಾರೆ. ಮುದ್ದಿನ ಸೊಸೆ ಚಿತ್ರದ ಹೆಸರನ್ನು ಕಲರ್ಸ್ ಕನ್ನಡ ಧಾರಾವಾಹಿ ಮುದ್ದು ಸೊಸೆದಲ್ಲಿ ಬಳಸಿದ್ದಾರೆ. ರಾಜ್ಕುಮಾರ ನಟನೆಯ ಗಂಧದ ಗುಡಿ ಚಿತ್ರದ ಹೆಸರನ್ನು ಕಲರ್ಸ್ ಕನ್ನಡ ಧಾರಾವಾಹಿ ಶ್ರೀಗಂಧದ ಗುಡಿದಲ್ಲಿ ಬಳಸಿದ್ದಾರೆ. ಅಗ್ನಿಸಾಕ್ಷಿ ಚಿತ್ರದ ಹೆಸರನ್ನು ಕಲರ್ಸ್ ಕನ್ನಡ ಧಾರಾವಾಹಿ ಅಗ್ನಿಸಾಕ್ಷಿದಲ್ಲಿ ಬಳಸಿದ್ದಾರೆ. ಗೌರಿ ಕಲ್ಯಾಣ ಚಿತ್ರದ ಹೆಸರನ್ನು ಕಲರ್ಸ್ ಕನ್ನಡ ಧಾರಾವಾಹಿ ಗೌರಿ ಕಲ್ಯಾಣದಲ್ಲಿ ಬಳಸಿದ್ದಾರೆ. ಯಜಮಾನ ಚಿತ್ರದ ಹೆಸರನ್ನು ಕಲರ್ಸ್ ಕನ್ನಡ ಧಾರಾವಾಹಿ ಯಜಮಾನದಲ್ಲಿ ಬಳಸಿದ್ದಾರೆ. ಗೀತಾ ಚಿತ್ರದ ಹೆಸರನ್ನು ಕಲರ್ಸ್ ಕನ್ನಡ ಧಾರಾವಾಹಿ ಗೀತಾದಲ್ಲಿ ಬಳಸಿದ್ದಾರೆ. ಕೆಂಡಸಂಪಿಗೆ ಚಿತ್ರದ ಹೆಸರನ್ನು ಕಲರ್ಸ್ ಕನ್ನಡ ಧಾರಾವಾಹಿ ಕೆಂಡಸಂಪಿಗೆದಲ್ಲಿ ಬಳಸಿದ್ದರು. ರಾಜ್ಕುಮಾರ್ ನಟನೆಯ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ ಹೆಸರನ್ನು ಕಲರ್ಸ್ ಕನ್ನಡ ಧಾರಾವಾಹಿ ಲಕ್ಷ್ಮೀ ಬಾರಮ್ಮದಲ್ಲಿ ಬಳಸಿದ್ದರು. ನಿನಗಾಗಿ ಚಿತ್ರದ ಹೆಸರನ್ನು ಕಲರ್ಸ್ ಕನ್ನಡ ಧಾರಾವಾಹಿ ನಿನಗಾಗಿದಲ್ಲಿ ಬಳಸಿದ್ದರು. ರವಿಚಂದ್ರನ್ ನಟನೆಯ ರಾಮಾಚಾರಿ ಚಿತ್ರದ ಹೆಸರನ್ನು ಕಲರ್ಸ್ ಕನ್ನಡ ಧಾರಾವಾಹಿ ರಾಮಾಚಾರಿದಲ್ಲಿ ಬಳಸಿದ್ದರು. ಮಾಲಾಶ್ರೀ ನಟನೆಯ ಅಕ್ಕ ಚಿತ್ರದ ಹೆಸರನ್ನು ಕಲರ್ಸ್ ಕನ್ನಡ ಧಾರಾವಾಹಿ ಅಕ್ಕದಲ್ಲಿ ಬಳಸಿದ್ದರು. Not subscribed? Subscribe now. Thank you for watching. For more videos, please subscribe.